ತಿರ್ಸ್ ದೋಸ್ ತಿರ್ಸ್. ಇದ್ರ ಹೆಸರೇನಪ್ಪ? ನಿನ್ನ ಹೆಸರಲ್ಲೋ ಹಕ್ಕುಲ್ ಅಂತ ಹೇಳ್ತಾಣ. ಇದ್ರ ಹೆಸರೇನಂದ್ರೆ ಹಕ್ಕುಲ್ ಅಂತ. ಇದ್ರ ಹೆಸರೇನು ಹೇಳ? ಸೆಂಟ್ರಿಫ್ಯೂಸ್ ಮಷಿನ್. ಈಗ ನಾವು ಎರಡನೇ ಅಧ್ಯಾಯದಲ್ಲಿ ಶುದ್ಧ ವಸ್ತುಗಳು ಮಿಶ್ರಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಹೌದಲ್ವಾ? ವಸ್ತುಗಳು ಸೇರಿ ಏನಾಗ್ತವೆ? ಮಿಶ್ರಣ ಆಗ್ತವೆ, ಹೌದಲ್ವಾ? ಎಸ್. ನಿಮಗೆ ಮಿಶ್ರಣಗಳನ್ನು ಹೇಗೆ ಬೇರ್ಪಡಿಸ್ಬೇಕು ಅನ್ನೋದು ಸದ್ಯ ಈ ವರ್ಷಕ್ಕೆ ನಿಮ್ಗಿಲ್ಲ ನಿಮ್ಮ ಪುಸ್ತಕದಲ್ಲಿ. ಆದ್ರೆ ನೋಡೋಣ, ಒಂದು ಕುತೂಹಲಕ್ಕೆ ನೋಡೋಣ ಶುದ್ಧ ವಸ್ತು ಕೆಲವು ಮಿಶ್ರಣಗಳನ್ನು ಹೇಗೆ ಬೇರ್ಪಡಿಸ್ಬೇಕು ಅಂತ. ಓಕೆನಾ? ಸೊ ಉದಾಹರಣೆಗೆ ನೀವು ನೀರಲ್ಲಿ ಉಪ್ಪು ಕರಗಿದಾಗ ಅದನ್ನ ಕಾಯಿಸಿದಾಗ ನೀರು ಆವಿಯಾಗಿ ಉಪ್ಪು ಏನಾಗ್ತದ ಕೆಳಗಡೆ ಉಳ್ಕೊಳ್ತದೆ. ಇದು ಆವಿಕರಣ ವಿಧಾನ. ಅದೇ ರೀತಿ ಕೆಲವು ಕಲೀಲಗಳು ಇರ್ತವೆ. ಕಲೀಲಗಳ ಸಾಂದ್ರತೆ ವ್ಯತ್ಯಾಸ ತುಂಬಾ ಕಡಿಮೆ ಇರ್ತದೆ. ಸೊ ಅವುಗಳ ಕಣಗಳನ್ನು ಹೇಗೆ ಬೇರ್ಪಡಿಸ್ಬೇಕು ಅನ್ನೋದನ್ನ ನಾವು ನೋಡೋಣ, ಬರುತ್ತಲ್ವಾ? ಈ ಉದಾಹರಣೆಗೆ ಈಗ ರಕ್ತ ಒಂದು ಕಲೀಲ. ರಕ್ತದಲ್ಲಿ ವಿವಿಧ ಘಟಕಾಂಶಗಳಿರ್ತವೆ. ಪ್ಲಾಸ್ಮಾ ಅಂತ ಇರ್ತದ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು. ಸೊ ಇವೆಲ್ಲವೂ ರಕ್ತದಲ್ಲಿ ಇರ್ತವೆ. ಅವುಗಳನ್ನು ಬೇರ್ಪಡಿಸ್ತೇವೆ. ಯಾವ ರೀತಿ ಅಂತ ಹೇಳಿದ್ರೆ ಕೇಂದ್ರ ತ್ಯಾಗಿ ಭಾಗ. ಯಾವುದರಿಂದ? ಸೊ ನಾನು ಇವತ್ತು ಆ ಉಪಕರಣ ಪರಿಚಯಿಸ್ತೇನೆ. ಸೊ ಇಲ್ಲಿ ನಮ್ಮಲ್ಲಿ ಎರಡು ಉಪಕರಣ ಅದಾವೆ. ಸೊ ಇಲ್ಲೊಂದಿದೆ, ಇಲ್ಲೊಂದಿದೆ. ಇವು ಎರಡು ಉಪಕರಣಗಳ ಹೆಸರು ಸೇಮ್, ಸೆಂಟ್ರಿಫ್ಯೂಸ್ ಮಷಿನ್ ಅಂತ ಕರಿತೀವಿ. ಅಂತ ಕರಿತೀವಿ ಸೆಂಟ್ರಿಫ್ಯೂಸ್ ಮಷಿನ್. ಸೊ ಇದು ನಾವು ಓದೋ ಕಾಲಕ್ಕೆ ಈ ರೀತಿ ಇತ್ತು. ಸೊ ನೀವು ಓದೋ ಕಾಲಕ್ಕೆ ಈ ರೀತಿ ಬಂದಿದೆ. ಸ್ವಲ್ಪ ಏನಾಗಿದೆ, ಡೆವಲಪ್ ಆಗಿದೆ. ಇದು ಕರೆಂಟ್ ಬಳಸ್ಕೊಳ್ತಾ ಇದ್ದೀವಿ, ವಿದ್ಯುತ್ ಬಳಸ್ಕೊಳ್ತಾ ಇದ್ದೀವಿ. ಇದು ಮ್ಯಾನ್ಯುವಲ್ ಆಗಿ ಬಳಸ್ಕೊಳ್ತಾ ಇದ್ದೀವಿ. ಓಕೆನಾ? ಈಗ ನಾನು ಒಂದು ಮಿಶ್ರಣವನ್ನು ಮಾಡ್ಕೊಂಡಿದ್ದೀನಿ. ಸೊ ಆ ಮಿಶ್ರಣದಲ್ಲಿರ್ತಕ್ಕಂಥ ಘಟಕಾಂಶಗಳನ್ನು ನಾನು ಬೇರ್ಪಡಿಸಿ ತೋರಿಸ್ತೀನಿ. ಸೊ ಉದಾಹರಣೆಗೆ ಇದು ನಾನು ನೀರಿಗೆ ಏನು ಹಾಕ್ಕೊಂಡಿದ್ದೀನಿ, ಚಾಕ್ ಪೀಸ್ ಪೌಡರ್ ಹಾಕಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಿಶ್ರಣ ಆಗ್ತದ? ಆ ಸಮರೂಪ ಮಿಶ್ರಣ ಆಗ್ತದೆ. ಓಕೆ. ಸೊ ಕಲೀಲ ಮಿಶ್ರಣಗಳನ್ನು ಸಹ ಬೇರ್ಪಡಿಸ್ಬೋದು. ಇದ್ರಾಗ ನಾನು ಸದ್ಯಕ್ಕೆ ನನಗೆ ಸಿಗ್ತಕ್ಕಂಥ ಮಿಶ್ರಣ, ಇದು ಬೇಗ ಸಿಗ್ತಕ್ಕಂಥ ಮಿಶ್ರಣ ಇದಾಗಿರೋದ್ರಿಂದ ಈಗ ಈ ಘಟಕಾಂಶಗಳನ್ನು ಬೇರ್ಪಡಿಸಿ ತೋರಿಸ್ತೀವಿ. ಸೊ ಈ ನೋಡಿ, ಇವೆರಡು ಕನ್ನಡಗಳಲ್ಲಿ ಸೇಮ್ ಹಾಕೋಬೇಕು, ಬರ್ತಲ್ಲ, ಒಂದು ವ್ಯತ್ಯಾಸ ಆಗಬಾರ್ದು. ಸೊ ಎರಡು ಈ ರೀತಿ ಇಡಬೇಕು. ಸೊ ಈ ರೀತಿ ನಾವು ತಿರುಗಿಸ್ತಾ ಹೋಗ್ಬೇಕು. ನೀವು ಮಾಡೋಣ ಹೇಗಿದೆ ಅಂತ. ನೋಡಿ, ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನೀರು ಎಷ್ಟು ಶುದ್ಧವಾಗಿದ್ದಾವೆ ಅಷ್ಟೇ ಶುದ್ಧವಾಗಿದ್ದಾವೆ. ಚಾಕ್ ಪೀಸ್ನ ಕಡೆಗಳೆಲ್ಲ ಫುಲ್ ತಳಕ್ ಬಂದು ಕೂತಾವ. ನೀವಿಷ್ಟು ಕ್ಲಿಯರ್ ಆಗಿ ಆಗುತ್ತೆ ಅಲ್ಲ ಅಂತ ಅನ್ಕೊಂಡಿರ್ಲಿಲ್ವಾ? ಎಸ್, ಇದು ವಿದ್ಯುತ್ ಚಾಲಿತ ಸೆಂಟ್ರಿಫ್ಯೂಸ್ ಮಷಿನ್. ಸೊ ಇದರ ತತ್ವನೂ ಇದು ಸೇಮ್ ಇದೆ, ಬರುತ್ತಲ್ವಾ? ಸಾಂದ್ರತೆಯ ಆಧಾರದ ಮೇಲೆ ಕಣಗಳನ್ನು ಬೇರ್ಪಡಿಸುವುದು ಇದು ಕೇಂದ್ರ ತ್ಯಾಗಿ ಬಲದ ಯಂತ್ರದ ಕೆಲಸ. ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ರೀತಿ ಇದೆ. ಸೊ ಇಲ್ಲಿ 1 2 3 4 5 6 7 8 ಟೆಸ್ಟ್ಗಳನ್ನು ಇಡ್ಬೋದು ನಾವು, ಬರುತ್ತಲ್ವಾ? ಸೊ ಇದಕ್ಕೆ ಇನ್ನೂ ಸಣ್ಣ ಟೆಸ್ಟ್ ಬರ್ತವೆ. ಸದ್ಯಕ್ಕೆ ನಮ್ಮ ಲ್ಯಾಬಲ್ಲಿ ಅವೈಲೇಬಲ್ ಇಲ್ಲ. ಸೊ ಸದ್ಯಕ್ಕೆ ನಾನು ಸ್ವಲ್ಪ ಇವನ್ನೇ ಬಳಸ್ಕೊಳ್ತೇನೆ. ಇದಕ್ಕಿಂತ ಸಣ್ಣ ಬರ್ತವೆ. ಇದ್ರಾಗ ಯಾಕೆ ಮಾಡೋಣ ಯಾವ ರೀತಿ ಆಗ್ತದೆ ಅದು. ಇದು ಯಾವ ಮಿಶ್ರಣ? ಏನ ತಗೊಂಡಿದ್ರಾಗ? ನಾವು ಜಸ್ಟ್ ಡೆಡ್ ಅಪೋಸಿಟ್ ಆಗಿ ಇಡಬೇಕು, ಯಾಕಂದ್ರೆ ಬ್ಯಾಲೆನ್ಸ್ ಆಗ್ಬೇಕಲ್ವಾ. ಈ ರೀತಿ ಆ್ಯಕ್ಚುಲಿ ಇದನ್ನು ನಾವು ಮುಚ್ಚಬೇಕು, ಈ ರೀತಿ ಮುಚ್ಚಬೇಕು. ಬಟ್ ಇದ್ರದ್ದೇ ಆಗಿರ್ತಕ್ಕಂತಹ ಒಂದು ಇದಿಲ್ಲ ನಮಗೆ, ಏನೋ ಟೆಸ್ಟ್ಗಳು ನಮ್ಮಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇಲ್ಲ.
ಸಣ್ಣ ಟೆಸ್ಟ್ಗಳನ್ನು ನೋಡೋಣ, ಅವನ್ನ ತರಿಸೋಣ, ಅವಾಗ ಇದಾಗ್ತದೆ. ಸೊ ಇದನ್ನು ಆ್ಯಕ್ಚುಲಿ ಮುಚ್ಚಿ ಏನು ಮಾಡ್ಬೇಕು, ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು. ಸದ್ಯಕ್ಕೆ ಇದು ದೊಡ್ಡ ಟೆಸ್ಟಿಗೆ ಬರೋದ್ರಿಂದ ಮುಚ್ಚಕ್ಕೆ ಬರಲ್ಲ, ಹಂಗೆ ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ. ಈಗ ಇದು ತಿರುಗ್ತದೆ ನೋಡಿ, ಗಮನಿಸಿ, ಇದು ತಿರುಗ್ತದೆ. ಈ ಯಂತ್ರದ ಹೆಸರೇನು? ಸೆಂಟ್ರಿಫ್ಯೂಜ್ ಮಷೀನ್. ಇದು ಯಾವ ತತ್ವದ ಮೇಲೆ ಕೆಲಸ ಮಾಡ್ತದ? ಕಣಗಳ ಸಾಂದ್ರತೆಯ ಆಧಾರದ ಮೇಲೆ ಬೇರ್ಪಡಿಸ್ತದೆ. ಹೆಚ್ಚು ಸಾಂದ್ರತೆ ಇರುವು ತಳಕ್ಕೆ ಹೋಗ್ತವ, ಮೇಲೆ ಇರ್ತಾವ? ಕಡಿಮೆ ಸಾಂದ್ರತೆ ಇರುವು ಮೇಲೆ ಇರ್ತಾವ. ಈಗ ಬಂದು ನೋಡೋಣ, ಅದಕ್ಕಿದಕ್ಕೇನು ವ್ಯತ್ಯಾಸ? ಇದಕ್ಕೇನು ವ್ಯತ್ಯಾಸ? ಇದು ವಿದ್ಯುತ್ ಚಾಲಿತವಾಗಿ ತಿರುಗ್ತದೆ, ಅದನ್ನು ಕೈಲಿ ತಿರುಗಿಸ್ತೀವಿ, ಅಷ್ಟೇ ವ್ಯತ್ಯಾಸ. ಇವುಗಳ ಕೆಲಸ ಒಂದೇ ಅಲ್ವಾ? ಎಸ್. ನಾವು ಈಗ ನೋಡೋಣ ಯಾವ ರೀತಿ ಆಗಿದೆ ಅಂತ. ಇವಾಗ ನಿಮ್ಗೊಂದು ಅಂದಾಜು ಸಿಕ್ಕಿರ್ತದೆ, ಯಾಕಂದ್ರೆ ಆಗಲೇ ಮಾಡಿದ್ದೀವಲ್ಲ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನ ಎಲ್ಲಿ ಬಳಸ್ತಾರೆ ನೋಡಿದ್ದೀರಿ? ಆಸ್ಪತ್ರೆಗಳಲ್ಲಿ ಬಳಸ್ತಾರ. ರಕ್ತ, ನೀವು ಆರಾಮಿಲ್ಲ ಅಂತ ಹೋಗ್ತೀರಿ, ರಕ್ತದ ಪರೀಕ್ಷೆ ಮಾಡಬೇಕಾದ್ರೆ ರಕ್ತದಲ್ಲಿನ ಸೀರಮನ್ನು ಅವ್ರು ಸಪ್ರೇಟ್ ಮಾಡ್ತಾರೆ, ಸೀರಮನ್ನು ತೆಗಿತಾರೆ. ಆ ಸೀರಮಲ್ಲಿ ಏನು ಮಾಡ್ತಾರೆ, ರೋಗವನ್ನು ಪತ್ತೆ ಹಚ್ತಾರೆ. ಬರುತ್ತಲ್ವಾ? ಹಾಂ.